ಬಟ್ ಭಾಳ ಸರಿ ಬೇಜಾರಾಗುತ್ತೆ. ಬಂದು ಒಂದು 10 ಮಿನಿಟ್ಸ್ ಆಯ್ತು, ನಾನು ಇಂಟರ್ವ್ಯೂ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬಿಕ್ಕಿ ಹತ್ತು ಬಿಟ್ಟಿದ್ದೀರಿ, ಕಣ್ಣೀರು ಹಾಕ್ಬಿಟ್ಟಿದ್ದೀರಿ. ನಿಮ್ಮ ನೋವಿಗೆ ಅದರಿಂದ ಹೊರಗೆ ಬರೋದು ಎಷ್ಟು ಕಷ್ಟ ಅಂತ. ಅಟ್ಲೀಸ್ಟ್ ಸ್ವಲ್ಪನಾದರೂ ನಿಮ್ಮ ಆರೋಗ್ಯಕ್ಕೋಸ್ಕರನಾದರೂ ಒಂದು ಸ್ವಲ್ಪ ಊಟ ಮಾಡ್ತಾ ಇದ್ದೀರೋ ಇಲ್ವೋ ಅಂತ ನನ್ನ ಆರಂಭದ ಪ್ರಶ್ನೆ ಸರ್. ಅದ್ರ ಬಗ್ಗೆ ಒಂದೊಂದು ದಿವಸಕ್ಕೂ ನಾನು ಒಂದೊಂದು ದಿವಸ ಈ 20 ಡೇಸಲ್ಲಿ ಒಂದೊಂದು ದಿವಸನೂ ಕಳೀತಿರೋದು ಇಲ್ಲಿ ತನಕ. ನಾನು ಊಟ ಆಗಲಿ ಮತ್ತು ಬೇರೆ ಥರ ಆಗಲಿ ಏನಿಲ್ಲ, ಮಾಡ್ತೀನಿ. ಗಂಜಿ ಕುಡ್ಕೊಂಡು ನಾನಿರ್ಬೋದು, ಅವ್ರ ತಾಯಿ ಇರ್ಬೋದು. ಇನ್ನು ಅಲ್ಲಿಂದ ಹೊರಗಡೆ ಬರೋದಕ್ಕೆ 20 ಡೇಸ್ ಆದರೂ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಭಾಳ ಕಷ್ಟ ಆಗ್ತಾಯಿದೆ. ನೀವೇ ನೋಡಿದ್ರಿ ಬಂದ ತಕ್ಷಣ ನಮ್ಮದು ಹೆಂಗಿತ್ತು, ನಮ್ಮ ಮನೆ ಸಿಚುವೇಶನ್ ಹೆಂಗಿತ್ತು. ಅವನು ಸಾಕಿದಂಥ ನಾಯಿಗಳು ಯಾವ ಲೆವೆಲಿಗೆ ಅವನು ಇದು ಮಾಡಿ ಬೇಜಾರಾಗಿ ಇದ್ದಿದ್ದು ಎಲ್ಲ ನಿಮಗೆ ಮಾತ್ರನೇ ಗೊತ್ತಿದೆ, ಬೇರೆಯವ್ರಿಗೆ ಗೊತ್ತಿಲ್ಲ. ನೀವು ಕಣ್ಣಲ್ಲಿ ನೋಡಿದ್ರಿ. ನಾವು ಅದನ್ನಿಂದ ಅಷ್ಟು ನಾವು ಕಳ್ಕೊಂಡು ಇನ್ನು ಯಾವ ರೀತಿ ಜೀವನ ಮಾಡಬೇಕು ಅನ್ನೋದೇ ನಮಗೆ ಒಂಥರ ಅದನ್ನು ಹೇಳೋಕ್ಕಾಗ್ತಾಯಿಲ್ಲ ಬಿಡಿ. ಅಷ್ಟು ಇದರಲ್ಲೇ ಕೊರಗ್ತಾನೆ ಇದ್ವಿ, ನಾನಿರ್ಬೋದು, ಅವ್ರ ತಾಯಿ ಇರ್ಬೋದು. ಅಲ್ಲಿಂದ ಹೊರಗಡೆ ಬರೋದಕ್ಕೆ ಭಾಳ ಕಷ್ಟ ಆಗ್ತಾಯಿದೆ. 20 ದಿವಸ ಕಳೆದಿರೋದು 20 ವರ್ಷ ಕಳೆದ ಥರನೇ ನಮಗೆ ಭಾಳ ನೋವಿಂದಲೇ ದಿನ ಕಳೀತಾ ಇದ್ದೀವಿ. ಯಾರಿಗೂ ಮಾತಾಡೋಕ್ಕೆ ಹೋಗೋದಿಲ್ಲ, ನಮ್ಮ ಪದೇ ಮಾತಾಡಿದ್ರೆ ನೋವೇ ಅಂತ. ಅಟ್ಲೀಸ್ಟ್ ಸ್ವಲ್ಪ ಇವತ್ತು ಓಪನ್ ಅಪ್ ಆಗೋ ನಿರ್ಧಾರವನ್ನು ತೆಗೆದುಕೊಂಡಿದ್ದಕ್ಕೆ ಖುಷಿ ಇದೆ ನನಗೆ. ಜೊತೆಗೆ ನಾಯಿ ನೋಡಿದೆ ಸರ್ ನಾನು, ನೀವು ಅದನ್ನ ಹೇಳ್ತಾ ಇದ್ರಿ, ಅವನು ಎಷ್ಟು ಮುದ್ದಾಗಿ ಸಾಕಿದ್ದ ನಾಯಿನ ಅಂತ. ನನಗೆ ಒಂದು ಕಮೆಂಟ್ಸ್ ಬಂದಿತ್ತು, ಅದು ನನಗೆ ತುಂಬ ಹರ್ಟ್ ಆಗಿತ್ತು. ಅದನ್ನು ನಾನು ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ. ನೀವು ಕಣ್ಣೀರು ಹಾಕಿದ್ರೆ ನನಗೂ ಕೂಡ, ನನಗೆ ಈ ಸಂದರ್ಶನ ಪೂರ್ತಿ ಒಂಥರ ಸೈಲೆಂಟ್ ಮೋಡ್ ಆಗಿಬಿಡುತ್ತೆ ಸರ್. ಈ ಮನೆ ವಾತಾವರಣನೇ ಹೆಂಗಿದೆ, ಮನೆ ಒಳಗೆ ಬಂದಾಗ ಕೂತಾಗಿಂದ ನಾವು ಕೂಡ ತುಂಬ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀವಿ. ಯಾಕೆಂದರೆ ಆ ಥರದ್ದು ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿಬಿಟ್ಟಿದ್ದೀರಿ ನೀವು ಮಾತಾಡಿ. ನಾಯಿಗಳಿಗೂ ಅನ್ನ ಹಾಕೋ ಗತಿ ಇಲ್ಲ ಅನ್ನೋ ಒಂದು ಮಾತನ್ನು ಪದ ಬಳಸಿದ್ದಕ್ಕೆ ನಾನು ತುಂಬ ರಫಾಗೆ ಮಾತಾಡಿದ್ದೆ. ಇವತ್ತಿನವರೆಗೂ ಈ ಒಂದು 20 ದಿನಗಳ ಕಾಲ ಪ್ರತಿದಿನ ನಿಮ್ಮ ಶೆಡ್ಯೂಲ್ ಹೇಗಿದೆಯೋ ಅನ್ನೋ ಗೊತ್ತಿಲ್ಲ ಸರ್. ನಾನು ನಿಜವೂ ಭಾಳ ಬೇಜಾರಾಗ್ತದೆ. ಹೇಗೆ ಹೊರಗೆ ಬರ್ತಿದ್ರು ಸರ್ ಈ ಒಂದು ಹ್ಯಾಂಗ್ ಓವರಿಂದ ಅಂತ? ಹೊರಗಡೆ ಆ್ಯಕ್ಚುಲಿ ನಿಮ್ಮ ಹತ್ರ ಫಸ್ಟೇ ಹೇಳಿದ್ದೆ, ಅದು ಹೇಳ್ಕೊಳ್ಳೋದಲ್ಲ. ಅವನು ನಮ್ಮನ್ನೇ ಬೇರೆ ಥರನೇ ನೋಡಿದ್ದ. ನಾನು ಇಲ್ಲಿ ತನಕನೂ ಅವನು ಎದ್ದು ಕೆಳಗಡೆ ಬರೋಕ್ಕಿಂತ ಮುಂಚೆನೇ ನನ್ನ ಕೆಲಸಕ್ಕೆ ಹೋಗೋ ಪರಿಸ್ಥಿತಿನಲ್ಲಿದ್ದೀನಿ. ನಾನು 7 ಗಂಟೆಗೆ 7:15 ಹೋಗ್ತಾ ಇದ್ದೀನಿ. ಯಾಕೆಂದರೆ ಅವನು ನನ್ನನ್ನು ಯಾವ ಥರ ನೋಡ್ತಾ ಇದ್ದ ಅಂತ. ಹೊಟ್ಟೆ ಕಿಚ್ಚಿಲ್ಲಲ್ಲ ಸರ್, ಅದನ್ನ ಮುದ್ದು ಮಾಡಿದ್ರೆ ಇದು ಕೋಪ ಮಾಡ್ಕೊಂಡು ಅದು ಉಂಟು. ಹೌದಾ? ಇದಕ್ಕೆ ಇದೊಂದು ಗೇಮ್ ಮಾಡ್ತೈತಿ ನೋಡಿ, ಈ ಕೈಲಿ ಇಟ್ಕೊಂಡು ಕೊಡಲ್ಲ, ಸುಮ್ಮನೆ ಇರಬೇಕು. ಹಾಂ ನೋಡು, ನೀ ಇದ್ರಿ ಅಂದ್ರೆ ಇಲ್ಲಾಂದ್ರೆ ಹೊಡಿತೀನಿ ಅಂತ ಹೇಳ್ಬಿಟ್ಟು ಕೈ ಕೊಟ್ಟು ಹೋಗ್ತಾನೆ. ಹೊಡಿತೀನಿ ನಾನು, ಏನಂದ್ರೆ ಒಂದು ಕೈಲಿಲ್ಲ ಅಂದ್ರೆ ಒಂದು ಕೈಲಿ ಹೊಡಿಬೇಕು ನನಗೆ. ಸುಮ್ಮನಿರ, ಹೊಡಿತಿದ್ದಾಗ ಅಪ್ಪ ಹೊಡಿತಿದ್ದೀಗ, ಅಪ್ಪ ಹೊಡಿತಿದ್ದೀಗ. ಸರಿ ಹೇಳಿ ನಾನು. ಅಪ್ಪ ಒಂದು ಪಪ್ಪಿ ಕೊಡು, ಪಪ್ಪಿ ಕೊಟ್ಟರೆ ಮಾತ್ರ. ಹಾಂ ಕೊಡು, ಈ ಕಡೆ ಕೊಡು. ಬಿಡು. ಅವನು ಹಂಗೆ ಮಾಡಿಸ್ತಿದ್ದ, ಎಲ್ಲ ಕೆಲಸ ಮಾಡಿಸ್ತಿದ್ದ, ಎಲ್ಲ ಮಾಡಿಸ್ಕೊಂತಿದ್ದ, ಎಲ್ಲ ಕೆಲಸ ಮಾಡಿಸ್ತಿದ್ದ. ಅವನು ಬೆಳಿಗ್ಗೆ ಅಂಗಡಿ ಇಷ್ಟೊತ್ತಿನಲ್ಲಿ ಬಂದೆ ಅವನಿಗೆ ಆ ಥರ ಕೆಲಸ ಮಾಡ್ತಾ ಇದ್ದೆ. ಇವ್ರ ಜೊತೆ ಆಟ ಆಡ್ತಾಯಿದ್ದು, ಎಷ್ಟು ಮುದ್ದಾಗಿದ್ದು ಮಾಡ್ತಿದ್ದಾನೆ. ಒಂದು ದಿವಸ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿಲ್ಲ ಅಂದರೆ ನೋಡಿ ಹಾಸ್ಪಿಟ್ಲಿಗೆ. ಸುಮ್ಮನೆ ಜನ ಮೆಚ್ಚಿಸೋದಕ್ಕೆ ಕೇಳೋಕ್ಕಾಗ್ತಾ ಇರಲಿಲ್ಲ. ಅವನದು ಮನಸ್ಸಿಂದಲೇ ನಮ್ಮನ್ನು ಬೇರೆ ಥರನೇ ಟ್ರೀಟ್ ಮಾಡ್ತಾ ಇದ್ದ. ಅವನು ಎದ್ದು ಬರೋಕ್ಕಿಂತ ಸ್ನಾನ ಮಾಡೋಕ್ಕಿಂತ ಮುಂಚೆ ನಾನು ಇವಾಗ ಈ 20 ಡೇಸು ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ.
ಅವ್ನು ನಮ್ಮನ್ನು ಯಾವ ಥರ ನೋಡ್ತಾ ಇದ್ದ ಅಂದರೆ ಅದು ಬೇರೆಯವ್ರಿಗೆ ಅರ್ಥ ಆಗಲ್ಲ. ನಮಗೆ ಗೊತ್ತು, ನನಗೆ ಗೊತ್ತು, ಅವ್ರ ತಾಯಿಗೆ ಅಷ್ಟೇ ಗೊತ್ತಿರುತ್ತೆ ನಮ್ಮನ್ನು ಯಾವ ಲೆವೆಲಿಗೆ ಇದು ಮಾಡ್ತಾ ಇದ್ದ ಅಂತ. ಕ್ರಿಕೆಟ್ ಕೂಡ ಹುಚ್ಚಿರ್ಲಿಲ್ಲ ಅಂತ ಹೇಳಿದ್ರಿ. ಅವನಿಗೆ ನನ್ನ ಫೋರ್ಸಿಗೋಸ್ಕರನೇ ಸಂಡೇ ಒಂದ್ ದಿವಸ ಕರ್ಕೊಂಡು ಹೋಗ್ತಾ ಇದ್ದೆ ಗ್ರೌಂಡಿಗೆ. ಯಾಕೆಂದ್ರೆ ಅವ್ನು ಬರೀ ಓದಷ್ಟೇ, ಅವನಿಗೆ ಓದೋದು, ಮನೇಲಿ ಇರ್ತಾ ಇದ್ದ, ನಾಯಿ ಜೊತೆಗೆ ಇದು ಮಾಡ್ಕೊಂಡಿದ್ದ, ಓದೋದಷ್ಟೇ ಅವನಿಗೆ ಮೇಯ್ನ್ ಇದ್ದಿದ್ದೇ ಓದೋದು. ಅದಕ್ಕೋಸ್ಕರ ನಾನು ಸಂಡೇ ಆದ್ರೂ ಅಂತ ಹೇಳ್ಬಿಟ್ಟು ನಾನು ಕಂಪ್ನಿ ಇದ್ರೂ ಅವನಿಗೆ ರಜಾ ಹಾಕಿ ನಾನು ಗ್ರೌಂಡಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ನನ್ನ ಫೋರ್ಸಿಗೋಸ್ಕರ ಬರ್ತಾ ಇದ್ದ, ನಮ್ಮ ಜೊತೆ ಆಟ ಆಡ್ತಿದ್ದ. ಅವನು ಬೇರೆ ಅವನ ಜೊತೆಗೆ ಟೀಮ್ಮೇಟ್ಸ್ ಇರ್ಬೋದು, ಯಾರೇ ಇರ್ಬೋದು, ಅವ್ನ ಬೌಲಿಂಗ್ ಸ್ಟೈಲ್ ಯಾವುದೇ ಇಂಟರ್ನ್ಯಾಷನಲ್ ಪ್ಲೇಯರ್ ಇರಲಿಲ್ಲ, ಆ ಲೆವೆಲಿಗೆ ಬೌಲ್ ಮಾಡ್ತಾ ಇದ್ದ ಅವನು. ಬೌಲಿಂಗಲ್ಲಂತೂ ಮಾತೇ ಇಲ್ಲ. ಬಟ್ ಅದೇ ಅಂತ ಹೇಳ್ಬಿಟ್ಟು ಅವನು ಅದಕ್ಕೋಸ್ಕರನೇ ಇದು ಮಾಡ್ತಾ ಇರಲಿಲ್ಲ. ಬರ್ತಾ ಇದ್ದ, ಒಂದು ಓದಷ್ಟೇ ಇತ್ತು, ಮನೆ ಆಯಿತು, ಮನೆ ಬಿಟ್ಟು ಹೊರಗಡೆ ಹೋಗ್ತಾ ಇರಲಿಲ್ಲ. ಅವತ್ತು ಬ್ಯಾಡ್ ಟೈಮು, ಎಲ್ಲ ಹುಡುಗರು 13 ಹುಡುಗರು ಈ ಮನೆಗೆ ನಿಂದ ಅದೇ ದಾರಿ ಅಲ್ವೇನೋ, ಅದು ಮುಗಿಸ್ಕೊಂಡು ಹಂಗೆ ಹೋಗಂತೆ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ. ಹೋಗೋಕ್ಕಿಂತ ಮುಂಚೆನೂ ಒಬ್ಬ ಹುಡುಗ ಮೊನ್ನೆ ಹೇಳಿದ್ದು, ಹೋಗೋಕ್ಕಿಂತ ಮುಂಚೆನೂ ಹೇಳಿದಂತೆ ನಮ್ಮ ಅಮ್ಮ ಕಾಯ್ತಾ ಇರ್ತಾಳೆ, ನಾನು ಮನೆಗೆ ಹೋಗ್ತೀನಿ ಅಂತ. ಅದೇ ದಾರಿ ಅಲ್ವೇನೋ, ನಾವು ಬರ್ತೀವಿ ಅಂತ 13 ಹುಡುಗರು ಸೇರಿ ಹೋದ್ರು. ಅವ್ನು ಹೋಗೋ ಅಂಥದ್ದೇ ಅಲ್ಲ ವಿಧಿ, ಅವನೇ ಅಲ್ಲಿಗೆ ಕರ್ಕೊಂಡು ಹೋಯ್ತು ಅನ್ಸುತ್ತೆ. ಅವನು ಹೇಳಿದಾನೆ ಅಷ್ಟಕ್ಕೂ. ಅವನು ಹೇಗೇನು ಇವ್ರ ತಾಯಿಗೆ ವಿಡಿಯೋ ಕಾಲ್ ಮಾಡಿ ಹೇಳಿದ್ದಾನೆ, ಅಮ್ಮ ಸ್ಟೇಡಿಯಂ ನೋಡಿಲ್ಲ, ನಾನು ಸ್ಟೇಡಿಯಂ ನೋಡ್ಕೊಂಬರ್ತೀನಿ ಅಂತ ಹೇಳಿದ್ದಾನೆ. ಇವ್ರ ತಾಯಿ ಪದೇ ಅಲ್ಲಿಗೆ ಹೋಗೋದಕ್ಕೆ ನೆಟ್ವರ್ಕ್ ಜಾಮ್ ಆಗಿದೆ, ಹೇಗೇನು ಕಾಲ್ ಮಾಡೋಕ್ಕಾಗಿಲ್ಲ. ಇವಳು ಒಂದು 100ರಿಂದ 150 ಕಾಲ್ ಮಾಡಿದ್ದಾಳೆ, ವಾಟ್ಸಪ್ ಕಾಲ್ ಮಾಡಿದ್ದಾಳೆ, ವಿಡಿಯೋ ಕಾಲ್ ಮಾಡಿದ್ದಾರೆ ಅವ್ರ ತಾಯಿ. ಯಾವುದಕ್ಕೂ ನೆಟ್ವರ್ಕ್ ರೀಚೇ ಆಗಿಲ್ಲ. ಯಾವಾಗ ವೈದೇಹಿ ಹಾಸ್ಪಿಟಲಲ್ಲಿ ಹೋದ್ಮೇಲೆ ನೆಟ್ವರ್ಕ್ ಸಿಕ್ಕಿತ್ತೆ. ಬೇಡ ಅಂತ ಹೇಳೋಕ್ಕೂ ನಮಗೆ ನೆಟ್ವರ್ಕ್ ಜಾಮ್ ಆಗಿರೋದ್ರಿಂದ ಬೇಡ ಅಂತ ಹೇಳೋಕ್ಕೂ ಆಗಲಿಲ್ಲ ನಮಗೆ. ನೋಡಿ ಸರ್, ಕೆಲವೊಂದ್ಸರಿ ಟೈಮು ಗ್ರಾಚಾರ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನಾನು ಅವತ್ತಿನ ಘಟನೆ ಸನ್ನಿವೇಶ, ನೀವು ಅಲ್ಲಿ ಮೆಟ್ರೋ ಇಳಿತೀರಿ, ಆಟೋ ಸಿಗೋದು ಕೂಡ ಎಷ್ಟು ಕಷ್ಟ ಆಗುತ್ತೆ. ಆಟೋ ಸಿಕ್ಕಿಲ್ಲ ನಮಗೆ, ಆಟೋದಲ್ಲೂ ಹೋಗಿಲ್ಲ. ನಾನು ಅವರ ತಾಯಿ ಜೊತೆಗೆ ನಡೆಸ್ಕೊಂಡು ಅಷ್ಟು ದೂರನೂ ರೀಚ್ ಆಗಿದ್ದೀವಿ. ಅರ್ಧ ಅವರ್ ಮೇಲ್ಗಡೆ. ಅದು ಸರಿಯಾಗಿ ನಾವು ಬೈಕಲ್ಲಿ ಕಾರಲ್ಲಿ ಹೋಗಿ ರೂಟ್ ಗೊತ್ತಿತ್ತು ಎಲ್ಲರನ್ನು ಕೇಳ್ಕೊಂಡು ಹೋಗೋದ್ರೊಳಗಡೆ ಎಲ್ಲ ನಡೆದೆ, ಹಾಗೆ ಹೋಗಿತ್ತು. ಅಟ್ಲೀಸ್ಟ್ ಸ್ವಲ್ಪ ಬೇಗ ಹೋಗಿದ್ರೆ ಏನಾದರೂ 10 ನಿಮಿಷ ಮುಂಚೆ, ನಾನು ಹೋಗಿಲ್ಲ ಅಂದ್ರೂ 10 ನಿಮಿಷ ಮುಂಚೆ ಏನಾದ್ರು ಇವನಿಗೆ ಒಂದು ಆಂಬುಲೆನ್ಸ್ ವ್ಯವಸ್ಥೆನೋ ಅಥವಾ ಪೊಲೀಸೇ ಇನ್ನೊಂದು 10 ನಿಮಿಷ ಮುಂಚೆ ಅವನಿಗೆ ಕರ್ಕೊಂಡು ಹೋಗಿದ್ರೆ ಬದುಕೋ ಚಾನ್ಸೇ ಜಾಸ್ತಿ ಇತ್ತು ಅವನಿಗೆ. ಜನ, ಸರ್ಕಾರ ಎಲ್ಲರೂ ಬೇಗ ಮರ್ತು ಬಿಡ್ತಾರೆ ಅನ್ಸುತ್ತೆ ಸರ್. ನೋಡಿ, ಘಟನೆ ಯಾವುದೋ ಇನ್ನೊಂದು ಹೊಸ ಸುದ್ದಿ ಬಂದ ತಕ್ಷಣ ಮರ್ತು ಬಿಡ್ತಾರೆ. ಯಾರು ತಪ್ಪಿತಸ್ಥರು ಅವ್ರ ಮೇಲೆ ಸರಿಯಾದ ಕ್ರಮನೇ ಆಗ್ಬಿಡಲ್ವನ ಅಂತ ಅನ್ಸ್ಬಿಡುತ್ತೆ ನಮ್ಗೆ. ಈಗ ನೀವೇ ನೋಡ್ತಾ ಇದ್ದೀರಲ್ಲ, ನಾನು ನಿಮಗೆ ಫಸ್ಟೇ ಹೇಳಿದೆ, ಇವಾಗ ಇಲ್ಲಿ ಏನು ರಾಜಕೀಯ ಬೇಡ ನಮ್ಮ ಮನೇಲಿ ಅಂತ. ನಮ್ಮ ಮನೆಗೆ ನನಗೆ ಸಾಂತ್ವನ ಹೇಳಕ್ಕೆ ಬಂದರೆ ಎಲ್ಲರಿಗೂ ನಮ್ಮ ಮನೆಯಲ್ಲಿ ರಾಜಕೀಯದ ಮಾತೇ ಆಡೋಕ್ಕೆ ಬಿಟ್ಟಿಲ್ಲ. ಯಾಕೆ ನಾನು ರಾಜಕೀಯದನಲ್ಲ, ನಾನೊಬ್ಬ ಮುಖ್ಯ ಸಾಮಾನ್ಯ ಮನುಷ್ಯ ಇದ್ದೀನಿ. ನನಗೇನು ಬೇಕು ಅಷ್ಟನ್ನೇ ನಾನು ಹೇಳ್ಬೋದು. ಇಲ್ಲಿ ನಮ್ಮ ಮನೆ ಒಳಗಡೆ BJP ಅಥವಾ ಕಾಂಗ್ರೆಸ್ಸು ದಳ ಅಂತ ನಾನು ರಾಜಕೀಯ ಮಾಡೋಕ್ಕೂ ಬಿಟ್ಟಿಲ್ಲ, ಬಂದಿಲ್ಲ. ಅವರೇ ಸ್ವ ಇಚ್ಛೆಯಿಂದ ಬಂದು ನಮ್ಮ ಮನೆಗೆ ಎಲ್ಲ, ಅದರಲ್ಲೂ ಕೋಇನ್ಸಿಡೆಂಟ್ ಅಂತ ಹೇಳ್ದಂಗೆ ಎಲ್ಲರೂ ಬಂದು ನಮ್ಮ ಮನೆಗೆ ಬಂದು ಸಾಂತ್ವನ ಹೇಳಕ್ಕೆ ಬಂದಿದ್ದಾರೆ. ಎಲ್ಲರೂ BJPಯವರೇ ಆಗಿದ್ದಾರೆ. ಆದ್ರೂ ನಿಮಗೆ ಗೊತ್ತಿದೆ ಏನೋ, ನೀವು ನನ್ನ ಬಗ್ಗೆ ಅವತ್ತು ಇಟ್ಟಿರೋ ಅಭಿಪ್ರಾಯಕ್ಕೆ ನಿಮ್ಗೆ ಚಿರಋಣಿಯಾಗಿ ನಿಮಗೆ ಬಂದು ಈ ಮುಖಾಂತರ ನಿಮಗೆ ಸಂದರ್ಶನ ಕೊಡ್ತಾ ಇದ್ದೀನಿ. ಯಾಕೆಂದರೆ ನನಗೆ ಬೇರೆ ಥರ ಕಾಮೆಂಟ್ಸ್ ಮಾಡಿದಾಗ ನನ್ನ ಪರವಾಗಿ ನಿಂತಿದ್ದು ಅಂದರೆ ನೀವು ಸತ್ಯನ ಸತ್ಯ ಥರನೇ ಹೇಳಿದಿರಿ. ಅದಕ್ಕೋಸ್ಕರನೇ, ನಿಮಗೋಸ್ಕರನೇ ನಾನು ಯಾರೇ ಮೀಡಿಯಾದವ್ರು ಬರ್ತೀನಿ, ಯಾವುದೇ ಪ್ರೆಸ್ಸರ್ ಬರ್ತೀನಿ ಅಂದರೂ ನಾನು ಯಾರಿಗೂ ಕೊಟ್ಟಿರಲಿಲ್ಲ, ನನ್ನ ಮನೆಗೆ ಬರೋಕ್ಕೆ ಬಿಟ್ಟಿರಲಿಲ್ಲ. ನೀವು ನನ್ನ ಪರವಾಗಿ ನಿಂತು ಇದೇನಿದೆ ಇಲ್ಲಿ ವಾಸ್ತವತೆ ಏನಿದೆ, ನಮ್ಮ ನೋವನ್ನ ನಿಮಗೆ ಗೊತ್ತಿರೋ ಹೊತ್ತಿಗೆ ನೀವು ಅವತ್ತು ಆ ಥರ ಬೇರೆ ಕಮೆಂಟ್ಸ್ ಮಾಡಿದವ್ರಿಗೆ ಆನ್ಸರ್ ಕೊಟ್ರಲ್ಲ, ಅದಕ್ಕೋಸ್ಕರ ನಿಮಗೆ ಚಿರಋಣಿಯಾಗಿ ನಿಮ್ಮ ಜೊತೆಗೆ ಇವತ್ತು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಸರ್. ನೋಡಿ, ಭಾಳ ಜನ ಬೇರೆ ಬೇರೆ ಥರ ಮಾತಾಡ್ಬೋದು ಅಂತ ನಾನು ಆರಂಭದಲ್ಲಿ ಹೇಳಿದೆ ಸರ್. ಅಟ್ಲೀಸ್ಟ್ ನಾನು ಭೂಮಿಕಾ ಅವ್ರನ್ನ ಹೇಗೆ ಜೀವಂತವಾಗಿ ಇಡಬೇಕು ಅನ್ನೋದು ಮುಂದಿನ ದಿನಗಳಲ್ಲಿ ಆ ಥರದ್ದು ಏನಾದರೂ ಬೇರೆ ಬೇರೆ ರೀತಿಯಾಗಿ ಒಂದಿಷ್ಟು ಸೋಷಿಯಲ್ ಸರ್ವಿಸ್ ಮುಖಾಂತರ ಆ ಥರದ್ದು ಏನಾದರೂ ಆಲೋಚನೆಗಳು ಮಾಡ್ತಾ ಇದ್ದಾರೆ ಸರ್? ಇಲ್ಲ, ಆಲೋಚನೆ ಎಲ್ಲ ಆಲ್ರೆಡಿ ನಾವು ಡಿಸೈಡೇ ಮಾಡಿದ್ದು ಸರ್. ಅವನಿಗೆ ಅವನು ಇನ್ನು ನನಗಿದ್ದಿದ್ದು ಒಬ್ಬನೇ, ನಮ್ಮದೇ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇತ್ತು, 2 ಯೂನಿಟ್ ಇತ್ತು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇತ್ತು. ಅದನ್ನೇ ನಡ್ಸ್ಕೊಂಡು ಹೋಗ್ಲಿ ಅನ್ನೋದೇ ನಮ್ಮ ಉದ್ದೇಶನೂ ಇತ್ತು.
ಅವನು ಅವ್ರ ತಾಯಿಗೆ ಹೇಳಿದ್ನಂತೆ, ಅಮ್ಮ ಇನ್ನೆರಡೇ ವರ್ಷ ಎಲ್ಲ ಬಿಡೆ ಅಮ್ಮ, ನಾನು ಮತ್ತಿನ್ನಿದ್ದಿದ್ದೆ ಅಲ್ವಾ ಬರ್ತೀನಿ ಅಂತಲೂ ಹೇಳ್ತಾ ಇದ್ದ. ಅಷ್ಟರೊಳಗಡೆ ಈ ಥರ ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಬಂದು ಇನ್ನೇನು ಇದ್ದಿದ್ದೆ, ನಾನು ಹೋಗಿ ಅಪ್ಪನ ಜೊತೆಗೆ ಇರ್ಬೇಕಲ್ವಾ, ಇದ್ದಿದ್ದೆ ಇನ್ನೆರಡು ವರ್ಷ ಎಲ್ಲ ಬಿಡು ಅಂತ ಹೇಳ್ತಾ ಇದ್ದ. ತಾಯಿ ನೋವಿಂದ ಹೊರಗೆ ಬಂದಿದಾರ ಸರ್ ಅಟ್ಲೀಸ್ಟ್ ಇದರಿಂದ? ನೀವು ಅವ್ರನ್ನ ಇದು ಯಾವುದೋ ಮಾಧ್ಯಮಕ್ಕೆ ಆಗಲಿ ಮತ್ತೊಂದಕ್ಕಾಗಲಿ ಅವ್ರು ಬರಲ್ಲ. ಒಂದಿಲ್ಲ ಅಂತ 3 ನಾಯಿ ಸಾಕಿದ್ದ, ಒಂದು ಊರಲ್ಲಿ ಬಿಟ್ಟಿದ್ದೀನಿ. ಈ 2 ನಾಯಿಗಳು ಅವನಿಲ್ದರೆ 20 ದಿವಸ ಅವನಿಲ್ದಲೆ ಇವಾಗ ಈಗ 5 ನಿಮಿಷ ಮುಂಚೆನೂ ಅದು ಯಾವ ಥರ ಮಲಗಿತ್ತು ಅಂತ ನೀವು ನೋಡಿದ್ರಿ, ತೋರಿಸ್ತೀನಿ. ಚಿಂಟು, ಜೆರಿ ಮತ್ತು ಸಿರಿ ಅಂತ 3 ನಾಯಿ ಸಾಕಿದ್ದ. ಅದು ಅಷ್ಟು ಅಲ್ದಲೆ ಬೀದಿನಲ್ಲಿ 2 ನಾಯಿಗಳಿದ್ದು, ಅದಕ್ಕೂ ಡೈಲಿ ಸಾಯಂಕಾಲ ಊಟ ಹಾಕೋದು ಅಷ್ಟೇ ಅವನಿಗೆ ಗೊತ್ತಿತ್ತು. ಅದಕ್ಕೂ ಊಟ ಹಾಕ್ತಿದ್ದ, ಊಟ ಹಾಕೋಕ್ಕೋಸ್ಕರ ಹೊರಗಡೆ ಹೋಗ್ತಾ ಇದ್ದ. ನಾವು ಅವನ ಮೇಲೆ ಕನ್ಸಿಟ್ಕೊಂಡೆ ಎಲ್ಲ ಈ ಥರನೂ ಮಾಡಿದ್ದು. ದೇವ್ರು ಇಷ್ಟು ಬೇಗ ಈ ಥರ ಒಂದು ಪರಿಸ್ಥಿತಿ ನಮಗೆ ಬಂದಿದೆ. ಅಟ್ಲೀಸ್ಟ್ ನೀವು ಪ್ರತಿನಿತ್ಯ ಕೆಲಸದಲ್ಲಿ ತೊಡಗಿಸ್ಕೊಳಕ್ಕಾದ್ರೂ ಅಟ್ಲೀಸ್ಟ್ ಒಂದು ಸ್ವಲ್ಪ ಧೈರ್ಯ ತಂದ್ಕೊಂಡಿದ್ರ ಇಲ್ವಾ ಅಂತ ನನಗಂತೂ ಗೊತ್ತಾಗ್ತಿಲ್ಲ ಸರ್. ಅಟ್ಲೀಸ್ಟ್ ನಿಮ್ಮ ಕೆಲಸಗಳಲ್ಲೂ ನೀವು ತೊಡಗಿಸ್ಕೊತಾ ಇದ್ರು? ಆಗಿಲ್ಲ, ಆಗ್ತಾನೆ ಇಲ್ಲ. ಏನೋ ಮನೇಲಿ ಇರೋದಕ್ಕಾಗಲ್ಲ ಅಂತ ನಾವು ಹೋಗ್ಬೇಕಾಗಿದ್ದೆ, ಹೋಗ್ತಾ ಇದೀವಿ. ನಾನಿರ್ಬೋದು, ಅವ್ರ ತಾಯಿ ಇರ್ಬೋದು, ಭಾಳ ಇನ್ನವರೆಗೂ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಒಂದೊಂದ್ಸರಿನೂ ಯೋಚನೆನೂ ಇದೆ, ನಮ್ಮ ಜೀವನ ಇಷ್ಟೇನೆ, ನಾವು ಇನ್ನೇನಕ್ಕೆ ಮಾಡಬೇಕು. ಅವ್ರ ತಾಯಿ ಆಲ್ರೆಡಿ ಹೇಳಿದ್ದೇ ಆಗೋಯ್ತು, ನಾವು ಇನ್ಯಾರಿಗೋಸ್ಕರ ಏನಕ್ಕೋಸ್ಕರ ಇರಬೇಕು ಅಂತ. ಆ ಲೆವೆಲ್ಗೂ ನಮ್ಮ ಮನಸ್ಸಿಗೆ ನೋವು ಆಗ್ತಾ ಇದೆ. ಹಳ್ಳಿಯಲ್ಲಿ ಕೊನೆಯ ಅಂತಿಮ ದರ್ಶನ ಎಲ್ಲರೂ ಕೂಡ ನಿಮ್ಮ ಅಕ್ಕಪಕ್ಕದವರು ಬಂಧುಗಳು ಎಲ್ಲರೂ ಕೂಡ ಬಂದರು. ನೀವು ಆ ಕೊನೆಯದ ಒಂದು ಮಾತು ಹೇಳಿದ್ರಿ ಮಾಧ್ಯಮಗಳಲ್ಲಿ, ನನ್ನ ಮಗನ್ನ ನಾನು ಹೂತಿಲ್ಲ ಮಲಗಿಸಿದ್ದೀನಿ ಅಂತ. ಇವತ್ತು ನೀವು ನೋಡ್ತಾ ಇರ್ಬೋದು, ಇಡೀ ಮನೆನ ನೋಡಿ ನಾನು ಮಲಗಿಸಿದ್ದೀನಿ, ಎಲ್ಲ ಹೊರಗಡೆ ಹೋಗಿದ್ದಾನೆ. ಒಂದೇ ಒಂದು ಫೋಟೋನ ಮತ್ತೊಂದಾಗಲಿ ನಾನು ಇಡಕ್ಕೆ ಬಿಟ್ಟಿಲ್ಲ. ಅವನಿಗೆ ಅವತ್ತೇನೋ ನಾಮಕರಣ ಮಾಡುವಾಗ ಒಂದು ಹೂವಿನಾರ ಹಾಕೋದು ಬಿಟ್ಟರೆ ನಾನು ಅಲ್ಲಿ ಹೋಗಿ ಮನೇಲಿ ಹೋಗಿ ಮಲಗಿಸಿ ಬಂದಿದ್ದೀನಿ. ನಾನು ನಮ್ಮದೇ ಜಮೀನಲ್ಲಿ ಮಲಗಿಸಿ ಬಂದಿದ್ದೀನಿ, ಮನೇಲಿ ಇದ್ದಾನೆ ಅವನು ಅಷ್ಟೇ. ನಾನು ಬೇರೆ ಥರ ವರ್ಡ್ಸನ್ನ ಇಲ್ಲಿ ತನೂ ಅವನು ಏನೋ ಹೇಳ್ತಾರೆ, ಏನೋ 5 ದಿವಸದ್ದು ಮತ್ತೊಂದು ಅಂತ, ಅದನ್ನು ಮನೇಲಿ ಇದನ್ನು ನಾನು ಮಾಡಿಸಿಲ್ಲ, ಮಾಡೋಕ್ಕೂ ಬಿಟ್ಟಿಲ್ಲ. ಬೇರೆ ಏನಾರ ಹೇಳ್ತಾರೆ, ನಾನು ಯಾವುದೇ ಅವನಿಗೆ ಆ ಥರ ಒಂದು ವರ್ಡ್ಸ್ ಹೇಳೋಕ್ಕೂ ನಾನು ಬಿಟ್ಟಿಲ್ಲ. ನಾನು ಇಲ್ಲಿ ತನಕ ಬಿಟ್ಟಿಲ್ಲ. ನಾನು ಆ ವರ್ಡ್ಸನ್ನ ಯಾರು ಹೇಳಬೇಡಿ, ಆ ಥರ ಯಾರೋ 1-2 ಜನ ಹೇಳಿದರು ಆಯ್ತಾ ಅಂತ, ಅದಕ್ಕೆ ನಾನು ಅವರಿಗೆ ಇಮ್ಮಿಡಿಯೇಟ್ ಹೇಳಿದೆ, ನೀವು ಹೇಳಿದರೆ ನನಗೆ ನೋವಾಗುತ್ತೆ, ನಾನು ಮಲಗಿಸಿ ಬಂದಿದ್ದೀನಿ ಅಂತ. ಇನ್ನೂ ನಾವು ಅದೇ ಥರದಲ್ಲೇ ಇದ್ದೀವಿ. ಬಟ್ ಆದ್ರೆ ಏನು ಮಾಡೋದು, ಜೊತೆ ಇಲ್ವಲ್ಲ, ಅಳ್ತಾ ಇದ್ದೀವಿ. ಎಲ್ಲೋ ಮಲಗಿದ್ದಾನೆ, ಅದ್ರ ಜೊತೆ ಇಲ್ಲ, ಅಳ್ತಾ ಇದ್ದೀವಿ ಅಷ್ಟೇ. ವೀಕ್ಷಕರೇ, ನಾನು ಅದೇ ಹೇಳ್ತಾ ಇದ್ನಲ್ಲ ನೋಡಿ, ತಂದೆ ನನ್ನ ಮಾತಿಗೆ ತಕ್ಕನಾಗಿ ಅವರು ಎಷ್ಟು ಅದನ್ನು ತುಂಬ ಆಳವಾಗಿ ಮತ್ತು ಅದನ್ನು ನನ್ನ ಜೊತೆಗೆ ಅವನು ನನ್ನ ಭಾಗವಾಗಿ ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಅವರು ಕೆಲವೊಂದು ಕಾರ್ಯಗಳು ಆಗುತ್ತಲ್ವ, ಆತ ತಮ್ಮಿಂದ ದೂರಾಗಿ ಇಹಲೋಕಕ್ಕೆ ತ್ಯಜಿಸಿದ ಮೇಲೆ ಅದಾದ ನಂತರ ಒಂದಿಷ್ಟು ಕಾರ್ಯಗಳನ್ನು ಮಾಡಬೇಕಾಗತ್ತಲ್ಲ, ಅದನ್ನು ಕೂಡ ಯಾಕೆ ಮಾಡಿಲ್ಲ ಅನ್ನೋದು ಕಾರಣಗಳನ್ನು ಕೊಡ್ತಾ ಇದ್ರು. ಒಬ್ಬ ತಂದೆ ಯಾವ ಮಟ್ಟಿಗಿನ ಸೆಳೆತ ಬಾಂಧವ್ಯ, ಅದಕ್ಕೆ ನಾನು ಎಕ್ಸ್ಟೆಸಿ ಆಫ್ ಲವ್ ಅನ್ನೋ ಒಂದು ಪದವನ್ನು ಬಳಸ್ಬೋದೇನಪ್ಪ. ಅಟ್ಲೀಸ್ಟ್ ನನಗೆ ಈ ಥರದೊಂದು ಬಾಂಧವ್ಯಗಳನ್ನು ಮೀರಿದ ಬಾಂಧವ್ಯ ಅಂತಲೇ ಕರಿಬೋದು ಇದನ್ನು. ಆ ಥರದೊಂದು ಬಂಧನ ಸೆಳೆತ ಅವ್ರ ತಂದೆ ಮಗನಿಗಿತ್ತು ಅನ್ನೋದಕ್ಕೆ ಸಾಕ್ಷಿ ಕರೆಸಿ ನಾನು ಮಾತಾಡ್ತಾ ಇದ್ದೀನಿ. ಈ ಥರದೊಂದು ಬಾಂಡಿಂಗ್ ತಂದೆ ಮಗನಿಗಿರ್ಬೇಕು ಅಂತ ಅನೇಕರು ಇಲ್ಲ, ಅವನು ಫ್ರೆಂಡ್ಸ್ ಇರ್ತಾರೆ ಅನ್ನೋದಕ್ಕೊಂದು ನಾನು ಹೇಳ್ತಾ ಇದ್ದೆ. ಇಲ್ಲ, ಚಿಕ್ಕದಾಗಿರುವಾಗಿದ್ದವಲ್ಲ ಅಷ್ಟೇ. ಅವ್ನು 1 ದಿವಸ ಬಿಟ್ಟು ಎಲ್ಲರೂ ಹೊರಗಡೆ ಹೋದ್ರೇನು ಅವನಿಗೆ ಜ್ವರ, ಹುಷಾರಿಲ್ದಂಗೆ ಮಲಗ್ತಾ ಇದ್ದ. ನಿಮ್ಮನ್ನು ಬಿಟ್ಟು ಎಲ್ಲೋದು ನಾನು ಬಿಟ್ಟು ಹೋಗ್ತಾ ಇದ್ದೆ. ನನಗೆ ಸ್ವಲ್ಪ ಹಾಬಿ ಇತ್ತು ಹೊರಗಡೆ ಹೋಗೋದು, ಅಂದರೆ ಮೀನಿಂಗ್ಸು ಸೆನ್ಸಸ್ ಫಾರೆಸ್ಟ್ಗೆಲ್ಲ ಹೋಗ್ತಾ ಇದ್ದೆ. ಆವಾಗ ಹೋದಾಗ ಅವನು ತುಂಬಾನೇ ನೊಂದ್ಕಂತ, ಇತ್ತೀಚೆಗೆ ಬೆಳೀತಾ ಸ್ವಲ್ಪ ಇದಾಗಿದೆ. ಅದನ್ನ ನನ್ನ ಮೇಲೆ ತುಂಬಾನೇ, ಅಂದರೆ ಒಂದು ಮನೆಗೆ 10 ಗಂಟೆಗೆ ಬಂದಿಲ್ಲ ಅಂದರೆ 9:15 ಬಂದಿಲ್ಲ ಅಂದ್ರೂ 2 ಮಾತು ದೇವ್ರ ಥರ ಬಂದಂಗೆ 2 ಕೇಳ್ತಾ ಇದ್ದ, ಎಲ್ಲಿದೆಯಾ, ಲೇಟ್ ಆಗುತ್ತಾ ಅಷ್ಟೇ ಅಂತ. ಒಂದು ಅವ್ನ ಬಾಯಿಲ್ ಬರ್ತಾ ಇದ್ದಿದ್ದು 2 ವರ್ಡ್ಸು, ಅದು ಮತ್ತೆ ಜಾಸ್ತಿ ಕೇಳ್ತಾನೆ ಇರಲಿಲ್ಲ, ಮಾತು ಆಡ್ತಾ ಇರಲಿಲ್ಲ. ಆ ಥರ ಹುಡುಗ ಇದ್ದ ಅವನು. ನಿಮ್ಮನ್ನು ಬಿಟ್ಟು ಅಟ್ಲೀಸ್ಟ್ ಒಂದು 2-3 ದಿನನೂ ಅವನೆಲ್ಲೂ ಹೊರಗೆಲ್ಲೂ ಇಲ್ವೇ ಇಲ್ಲ ಸರ್? ಹೊರಗಡೆ 1-2 ದಿವಸನೇ ನಾವು ಹೊರಗಡೆ ನಮ್ಮನ್ನು ಬಿಟ್ಟು ಹೋಗಿದ್ದ ಇತ್ತೀಚೆಗೆ. ಆಮೇಲಿಂದ ನಾವು ಊರಿಗೆ ಹೋದಾಗ 1 ದಿವಸ ಮನೇಲಿ ಇರ್ತಾ ಇದ್ದೆ. ಅವ್ನು ಕಾಲೇಜ್ ಇದೆ ಅಂತ ಬರ್ತಾ ಇರಲಿಲ್ಲ.
ಅದು ಬಿಟ್ಟು ನಾವು ಅವನು ಬಿಟ್ಟಿದ್ದೇವಿಲ್ಲ ಬಿಡಿ. ಯಾರಾದ್ರೂ ಫೇವ್ರೆಟ್ ಕ್ರಿಕೆಟ್ ಪ್ಲೇಯರ್ ಆ ಥರದ್ದೆಲ್ಲ ಇಲ್ಲ ಅವನಿಗೆ ಆ ಥರ ಇಲ್ಲಿಲ್ಲ. ಒಂದು ಸ್ವಲ್ಪ ಕಬಡ್ಡಿ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಪ್ಲೇಯರು ಅವರು ಇದು ಅದು ಅವೆಲ್ಲ ಇಲ್ಲೇ ಇಲ್ಲ. ಅವನು ಒಂದು ಇನ್ನೊಂದ್ಸೆಂಟಿಗೆ ಒಂದೇ ಒಂದು ವರ್ಡ್ಸ್ ಹೇಳ್ತೀನಿ. ನನ್ನ ಜೊತೆ ಕ್ರಿಕೆಟ್ ಆಡಕ್ಕೆ ಬರುವಾಗ ಬೌಲಿಂಗ್ ಮಾಡಿ ವಿಕೆಟ್ ಬಿದ್ರೂ ಸೆಲೆಬ್ರೇಷನ್ ಮಾಡ್ಕೊಂಡು ನಗಾಡ್ತಿರ್ಲಿಲ್ಲ, ಸುಮ್ಮನೆ ಕತ್ ಬಗ್ಗಿಸ್ಕೊಂಡು ಹೋಗ್ತಾ ಇದ್ದ. ಆ ಒಂದು ಯಾರಿಗಾರು ಕೇಳಿ ನೋಡಿ, ಅವನ ಜೊತೆಗೆ ಆಟ ಆಡಿದಾರೆ ಯಾರು ಇದ್ರೆ ಕೇಳಿ ನೋಡಿ. ಇವರಾಗೆ ಹೋಗಿ ಹ್ಯಾಂಡ್ ಶೇಕ್ ಮಾಡಿ ಅಥವಾ ಇದು ಐಫೈ ಕೊಟ್ಟರೆ ಇದು ಮಾಡ್ತಿದ್ದ. ಇಲ್ಲ ಅಂದ್ರೆ ಸೆಲೆಬ್ರೇಷನ್, ಅವನಿಗೆ ಹರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೆಲೆಬ್ರೇಷನ್ ಮಾಡ್ತಾ ಇರಲಿಲ್ಲ. ಅವನ ಬಗ್ಗೆ ಯಾರಿಗಾದ್ರೂ ಕೇಳಿ ಏನು ನನಗೆ ಇದೇ ಬೇಕು ನನಗೆ ಆ ಥರ ಹೇಳೋಕ್ಕಾಗಲ್ಲ ಬಿಡಿ. ಇನ್ನೂ ಕೆಲವೊಬ್ಬರು ಬಹಳ ತೀರ ಕೆಳಮಟ್ಟಕ್ಕೆ ಹೋಗಿ ತುಂಬ ಕೊಳಕು ಮನಸ್ಥಿತಿ ಅಂತ ಹೇಳಿ ಕರಿಬೋದು ಆ ಥರದವ್ರಿಗೆ. ಆ ಥರದವ್ರು ಏನು ಹೇಳ್ತಾರೆ, ತಂದೆ ತಾಯಿಗಳು ಅರಿವಿರಲಿಲ್ವಾ, ಮಗನನ್ನು ಈ ಥರದ ಕಾರ್ಯಕ್ರಮಗಳಿಗೆ ಕಳಿಸ್ಬಾರ್ದಿತ್ತು ಅನ್ನೋದು ಗೊತ್ತಿರಲಿಲ್ವಾ ಅಂತ ಈ ಥರದ ಒಂದು ಕ್ಷುಲ್ಲಕ ಮಾತುಗಳನ್ನು ಆಡ್ತೀರಿ. ನಿಮ್ಮ ಮನಸ್ಥಿತಿ ಯಾವ ಮಟ್ಟಿಗಿದೆ, ಯಾವ ಹಂತಕ್ಕಿದೆ ಅನ್ನೋದನ್ನು ನಾನು ಬಲ್ಲೆ. ಆ ತಂದೆ ತಾಯಿಗೆ ಅದು ನಿಮ್ಮ ತಂದೆ ತಾಯಿಗಳಿಗೆ ಹೋಗಿ ಕೇಳಿ ಈ ಮಾತನ್ನು ನಾನು ಒಂದು ಕಮೆಂಟ್ಸ್ ಮಾಡ್ತಾ ಇದ್ದೀನಿ, ಸರಿನೋ ತಪ್ಪು ಅಂತ. ನಾನು ಎಲ್ಲರನ್ನೂ ಕೂಡ ದೂರ್ಲಿಕ್ಕೆ ಹೋಗೋದಿಲ್ಲ. ನಾನಿವತ್ತು ಸ್ವಲ್ಪ ಸಂತೈಸುವ ಕೆಲಸ ಇದೇ ಭೂಮಿಕ್ ಅವರ ನಿವಾಸದಲ್ಲಿದ್ದೀನಿ. ಇತ್ತೀಚೆಗೆ ಇಲ್ಲೇ ಇರ್ತಕ್ಕಂಥ ದಾಸರಹಳ್ಳಿ ಸಮೀಪ ಇದೇ ಭೂಮಿಕ್ ನಿವಾಸದ ಮನೆಯ ಸಮೀಪನೇ ಒಂದು ಪಾರ್ಕ್ಗೆ ಭೂಮಿಕ್ ಉದ್ಯಾನವನ ಅಂಥೇಳಿ ಒಂದು ನಾಮಕರಣವನ್ನು ಕೂಡ ಹೊಸದಾಗಿ ಮಾಡಿದ್ದಾರೆ. ಅದು ಇಲ್ಲಿನ ಸ್ಥಳೀಯರು ಆತನ ಮೇಲೆ ಇಟ್ಟಿರ್ತಕ್ಕಂಥ ಗೌರವ ಪ್ರೀತಿಯ ಪ್ರತೀಕವಾಗಿ ಮಗನಿಗೆ ಜೊತೆಗೆ ತನ್ನ ಸುತ್ತಮುತ್ತಲೇ ಇರ್ತಕ್ಕಂಥ ಬಂಧು ಬಳಗದವ್ರಿಗೆ ಆತ ಮಗ ಅಂತ ಹೇಳಿ ಕಾಣಿಸಿದ್ದಕ್ಕೆ ಪಾರ್ಕಿಗೆ ಆ ಥರದೊಂದು ಹೆಸರು ಕಟ್ಟಿದ್ದಾರೆ. ಇವತ್ತು ನಮ್ಮ ಮುಂದೆ ಇದು ನೀವು ನೋಡ್ತಾ ಇರತಕ್ಕಂಥ ಒಂದು ವೈಭವೋಪೇತ ಮನೆ. ನಾನಿದನ್ನು ತುಂಬ ಹಣದಿಂದ ಅಳಿಲಿಕ್ಕೆ ಹೋಗೋದಿಲ್ಲ. ಭಾಳ ಜನ ಇವರು ತುಂಬ ಶ್ರೀಮಂತರು ಹಾಗೆ ಹೀಗೆ ಅಂತ ಮಾತನಾಡಿದ್ದೀರಲ್ವಾ. ಆದರೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಆ ಮಗನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಎಂಥದ್ದು ಅಂದರೆ ಇದನ್ನೆಲ್ಲವನ್ನು ಕೂಡ ಮೀರಿದ್ದು ಅಂತ